ಕೂಸೇನಾಗಿತ್ತು. ಗ್ರಾಮೀಣ ಜನತೆಗೆ ಉದ್ಯೋಗ ಖಾತ್ರಿ ಏನೋ ಅದರಿಂದ ಜೀವನ ಕಟ್ಕೊಳ್ಳೋಕ್ಕೆ ಏನೋ ಅನುಕೂಲ ಆಗೋಂಥ ಕಾರ್ಯಕ್ರಮ ಏನು ನಾವು ಮನಮೋಹನ್ ಸಿಂಗ್ ಅವರು ಏನೋ ರೂಪುರೇಷೆಗಳನ್ನ ಮಾಡಿ ಅದನ್ನು ಜಾರಿಗೆ ತಂದಿದ್ರು. ಅದನ್ನು ಈಗಿನ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ಭಾಳಷ್ಟು ಅದರಲ್ಲಿ ಜನರಿಗೆ ಅನಾನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಅವರು ಅದರಲ್ಲಿ ತಂದು ಮುಂದಿನ ದಿನಗಳಲ್ಲಿ ಇದರ ಒಂದು ಪರಿಣಾಮ ಜನರ ಮೇಲೆ ನೇರವಾಗಿ ಬೀಳುವಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅವರ ಉದ್ದೇಶ ಬಡ ಜನತೆ, ಕೂಲಿ ಕಾರ್ಮಿಕರು, ರೈತಾಪಿ ಜನರು, ಇನ್ನು ಗ್ರಾಮೀಣದಲ್ಲಿ ಬೇರೆ ಬೇರೆ ಕಡೆ ಗುಳೆ ಹೋಗುವಂಥ ಏನು ಜನಕ್ಕೆ ನಾವೇನೋ ಉದ್ಯೋಗ ಖಾತ್ರಿಯಿಂದ ಅವರಿಗೆ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅದನ್ನು ಈ ಸರ್ಕಾರ ಕೆಲವು ಬದಲಾವಣೆಗಳನ್ನ ತಂದು ಅದರಲ್ಲಿ ಜನರಿಗೆ ಅನಾನುಕೂಲಕ್ಕಿಂತ ಕಾಂಟ್ರಾಕ್ಟ್ಗಳಿಗೆ, ತಮ್ಮ ಒಂದು ಹಿತೈಷಿಗಳಿಗೆ ಅನುಕೂಲ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನ ರೂಪುರೇಷೆ ಮಾಡ್ತಾ ಇದೆ. ಅದನ್ನು ನಮ್ಮ ಸರ್ಕಾರ ಈಗಾಗಲೇ ಖಂಡನೆ ಮಾಡಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರದ ಸಚಿವರು ಇದೆಲ್ಲ ಒಂದು ಮೀಟಿಂಗ್ ಈಗಾಗಲೇ ನಾವು ಬೆಂಗಳೂರು ಮಟ್ಟದಲ್ಲಿ ಮಾಡಿದ್ವಿ. ಅದರಲ್ಲಿ ಇದನ್ನು ಒಂದು ರೀತಿ ಜನಾಂದೋಲನವಾಗಿ ಕಾರ್ಯಕ್ರಮನ ರೂಪ ಮಾಡೋಕ್ಕೆ ಹಂತ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ತಾ ಇದ್ವಿ. ಮುಂದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋರು ಇದ್ದೀವಿ. ಮತ್ತು ನಮ್ಮ ಲೋಕಸಭಾ ಸದಸ್ಯರು ರಾಜಶೇಖರ್ ಹಿಟ್ನಾಳಣ್ಣವರು ಕೂಡ ಸಿರುಗುಪ್ಪದ ಒಂದು ದಿವಸ ಕಾರ್ಯಕ್ರಮಕ್ಕೆ ಅವರು ಕೂಡ ಪಾಲ್ಗೊಳ್ಳೋರಿದ್ದಾರೆ. ಇನ್ನು ಅನೇಕ ಮುಖಂಡರುಗಳು ಬರೋರು ಇದ್ದಾರೆ. ಹಂತ ಹಂತವಾಗಿ ನಾವು ಇದನ್ನು ಒಂದು ರೀತಿ ಪಕ್ಷದ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಜನಾಂದೋಲನ ಕಾರ್ಯಕ್ರಮವನ್ನು ರೂಪುರೇಷವಾಗಿ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದ್ವಿ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ನಮ್ಮ ಮೀಟಿಂಗ್ನಲ್ಲಿ ಕೂಡ CLP ಮೀಟಿಂಗ್ನಲ್ಲಿ ಕೂಡ ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ವಿಶೇಷ ಅಧಿವೇಶನ ಕರೆದು 1 ಅಥವಾ 2 ದಿವಸದ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಕೂಡ ಈ ಕಾರ್ಯಕ್ರಮನ ವ್ಯತಿರೇಕ ಮಾಡಿ ನಮ್ಮ ಸರ್ಕಾರದ ವತಿಯಿಂದ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಇದನ್ನು ಜಾರಿಗೆ ತರಬಾರ್ದು ಅಂತಂದು ಹೇಳಿ ನಾವು ಆ ಒಂದು ಅಧಿವೇಶನದಲ್ಲಿ ಸಂಪೂರ್ಣ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಅಪೋಸಿಷನ್ ಅವರು ಕೂಡ ಅವರ ಒಂದು ಯಾವುದೋ ತಮಗೆ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ವಿ ಚರ್ಚೆ ಮಾಡೋಕ್ಕೆ. ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೋದು. ಅಲ್ಲಿ ಆಗುವಂಥ ಪರಿಣಾಮಗಳು ಕೆಲವು ಇದರಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಿದ್ದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಕೆಲವು ಜನಕ್ಕೆ ವ್ಯತಿರೇಕ ಆಗುವಂಥ ಕಾರ್ಯಕ್ರಮಗಳನ್ನ ನಾವು ಅಪೋಸ್ ಮಾಡ್ತೀವಿ ಅಂತಂದೇಳಿ ಅಲ್ಲಿ ಒಂದು ಘೋಷಣೆ ಮಾಡ್ತಾ ಇದ್ವಿ. ಮಾಡಿಸಿ ರಾಷ್ಟ್ರಪತಿಯವರಿಗೆ 1 ಅಥವಾ 2 ದಿವಸ ಕಾರ್ಯಕ್ರಮ ಏನೋ ವಿಶೇಷ ಅಧಿವೇಶನ ಕರಿಬೇಕಂತಿದ್ದಾರೆ. ಇನ್ನೂ ಡೇಟ್ಗಳು ಇನ್ನೂ ಫಿಕ್ಸ್ ಆಗಿಲ್ಲ. ಮತ್ತು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮತ್ತೆ 13ನೇ ತಾರೀಕು ಕೂಡ ಮತ್ತೆ ನಮಗೆ ಎಲ್ಲ ಮುಖಂಡರುಗಳಿಗೆ, MLAಗಳಿಗೆ, MP ಗಳಿಗೆ ಮತ್ತು ರಾಜ್ಯಸಭಾ ಹಾಗೂ ಲೋಕಸಭಾ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು DCCಗೆ ಇವೆಲ್ಲರಿಗೆ ಮತ್ತೆ ಕೂಡ ಯೂತ್ಗೆ ಎಲ್ಲ ನಮ್ಮ ಕಾಂಗ್ರೆಸ್ನ ಏನು ಸಂಘಟನೆಗಳೇನಿದ್ದಾವೆ ಅವ್ರಿಗೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ಬೃಹತ್ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 13ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳು ಕೂಡ ನಮ್ಮ ಭಾಗದ ನಮ್ಮ ತಿರುಪತಿಯನ್ನು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಚ್ಚಿನ ಮುಖಂಡರು ಕೂಡ ಪಾಲ್ಗೊಳ್ತಾರೆ ಅಂತಂದು ಹೇಳೋಕ್ಕೆ ಬಯಸ್ತಾ ಇದ್ದೀನಿ.